ಇನ್ನು ಈಗ ತಿರಂಗ ಯಾತ್ರೆ ಮೂಲಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಂಥ ರಕ್ಷಾ ರಾಮಯ್ಯ ಅವರು ಯುವಕರಲ್ಲಿ ಹೊಸ ಹುಮ್ಮಸ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಇಂದು ತಿರಂಗ ಯಾತ್ರೆ ಮೂಲಕ ಸುಮಾರು ಸಾವಿರಾರು ಬೈಕ್ಗಳಲ್ಲಿ ರ್ಯಾಲಿ ಆಯೋಜನೆ ಮಾಡೋದ್ರ ಮೂಲಕ ಮತ್ತು ಯಶಸ್ವಿ ಮಾಡೋದ್ರ ಮೂಲಕ ಯುವಕರಲ್ಲಿ ಹೊಸ ಚೈತನ್ಯನುಂಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಈಗ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ರಕ್ಷಾ ರಾಮಯ್ಯ ಅವರಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ತಿರಂಗ ಯಾತ್ರೆ ಅಂದರೆ ಏನು, ಯಾಕೆ ಇದನ್ನು ಆಯೋಜನೆ ಮಾಡಿದ್ದು? ನಮಸ್ಕಾರ, ಥ್ಯಾಂಕ್ ಯು. ಮೊದಲಾಗಿ TV9ಗೆ ನಾವು 75 ವರ್ಷ ಆಗಿನೂ ಎಲ್ಲೋ ಒಂದು ಕಡೆ ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಒಂದು ಕಡೆ ಇದ್ರೂ ಇನ್ನೊಂದು ಕಡೆ ನಮ್ಮ ಭಾರತ ಧ್ವಜದ ಮಹತ್ವವನ್ನು ನಾವು ತೋರಿಸುವ ಮುಖಾಂತರ ನಮ್ಮ ಶಕ್ತಿ, ನಮ್ಮ ಸಂವಿಧಾನನೇ ನಮ್ಮ ಶಕ್ತಿ, ನಮ್ಮ ಭಾರತ ಧ್ವಜನೇ ನಮ್ಮ ಶಕ್ತಿ, ಅದನ್ನು ನಮ್ಮ ಭಾರತದ ನಾಗರಿಕರಿಗೆ ಮರಿಬಾರ್ದು. ಅದಕ್ಕೋಸ್ಕರ ಎಲ್ಲ ನಮ್ಮ ಯುವಕರು ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ದೇವನಹಳ್ಳಿ ಎಲ್ಲ ಕಡೆಯಿಂದ ಯುವಕರನ್ನ ಒಂದು ಪ್ರೋಗ್ರಾಮ್ ಮಾಡಬೇಕು, ನಮ್ಮ ತಿರಂಗ ರ್ಯಾಲಿ ಮಾಡೋಣ ಅಂತ ಕೇಳಿದಾಗ ಇಲ್ಲ ಅಣ್ಣ ಮಾಡಲೇಬೇಕಿದು, ಯಾಕೆಂದರೆ ಬೇರೆ ಥರ ಮಿಸ್ಗೈಡ್ ಆಗಿರೋ ಯುವಕರು ತುಂಬ ಜನ ಇದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಕೊಟ್ಟಿರೋ ಶಕ್ತಿ, ನಮ್ಮ ತಂದೆ ತಾಯಿಗೂ, ನಮ್ಮ ಫ್ಯಾಮಿಲಿಯವ್ರಿಗೂ, ನಮ್ಮ ಸ್ನೇಹಿತರಿಗೂ, ಎಲ್ಲ ನಮ್ಮ ಕರ್ನಾಟಕದವ್ರು ಇರ್ಬೋದು, ಬಿಹಾರ್ ಎಲ್ಲರಿಗೂ ಶಕ್ತಿ ಕೊಟ್ಟಿರುವುದೇ ನಮ್ಮ ಸಂವಿಧಾನ, ನಮ್ಮ ಭಾರತ ಧ್ವಜ. ಅದನ್ನು 75 ವರ್ಷ ಆದ ನಂತರ ಇವತ್ತಿನ ದಿನ ನಮ್ಮ ಯುವಕರಿಗೆ ಒಂದು ಹೊಸ ಉತ್ಸಾಹ ತುಂಬಿ ಮುಂಬರುವ ದಿನಗಳಲ್ಲಿ ಅವರು ನಮ್ಮ ದೇಶದ ಹಿತಕ್ಕಾಗಿ ಕೆಲಸಗಳನ್ನು ಮಾಡಿ, ದೇಶದ ಒಂದು ಪ್ರಗತಿಗಾಗಿ ನಮ್ಮ ಕೆಲಸಗಳನ್ನು ಮಾಡಿ, ನಮ್ಮ ದೇಶದ ಒಂದು ಹೆಮ್ಮೆಯಾದ ನಾಗರಿಕರನ್ನಾಗಬೇಕು ಎಲ್ಲರೂ. ಯಾಕಂದರೆ ಇವಾಗ ನೀವು ಪ್ರತಿಯೊಂದು ಭಾಗದ ನಮ್ಮ ಭೂಲೋಕದ ಪ್ರತಿಯೊಂದು ಜಾಗಕ್ಕೆ ಹೋಗಿ ಭಾರತೀಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಲಂಡನ್ನಲ್ಲಿ 20% ಭಾರತೀಯರಿದ್ದಾರೆ, ಹಿಂದೂಗಳಿರ್ಬೋದು, ಮೆಜಾರಿಟಿ ಹಿಂದೂಗಳು. ಮತ್ತು ಬೇರೆ ದೇಶಗಳಿಗೆ ಹೋಗಿ ಅಮೇರಿಕಾಲಿ 10%ಗಿಂತ ಹೆಚ್ಚು ನಮ್ಮ ಇಂಡಿಯಾವರಿದ್ದಾರೆ. ಅದಕ್ಕೋಸ್ಕರ ನಮ್ಮ ಒಂದು ರೀಚ್ ಏನಾಗಿದೆ, ಬೇರೆ ಬೇರೆ ದೇಶಗಳಲ್ಲೂ ನಮ್ಮ ರೀಚ್ ಹೆಚ್ಚಾಗಿದೆ. ಅದಕ್ಕೋಸ್ಕರ ನಮ್ಮ ಚಿಕ್ಕಬಳ್ಳಾಪುರಿನ ಯುವತೆಗೆ ಒಂದು ಆಪರ್ಚುನಿಟಿ ಕೊಟ್ಟು ನಮ್ಮ ಭಾರತ ಧ್ವಜದ ಒಂದು ಹೆಮ್ಮೆಯನ್ನು ತೋರಿಸ್ಕೊಡ್ತಾ ಇದನ್ನು ಒಂದು ಪ್ರೋತ್ಸಾಹವಾಗಿ ಇಟ್ಕೊಂಡು ನೀವು ಭಾಳಷ್ಟು ಮುಂದೆ ಹೋಗ್ಬೋದು, ಇನ್ನೆಷ್ಟು ಅಚೀವ್ಗಳು ಮಾಡ್ಬೋದು, ಭಾಳಷ್ಟು ಅಚೀವ್ಮೆಂಟ್ಗಳು ನೀವು ಮಾಡ್ಬೋದು ಅಂತ ಹೇಳಿದ ಮುಖಾಂತರ ಈ ಒಂದು ತಿರಂಗಾಲನಿ ಮಾಡಿದ್ವಿ. ಈಗ ಯುವ ಶಕ್ತಿಯೇ ದೇಶ ಶಕ್ತಿ ಅಂತಾರೆ. ನೀವು ಯುವಕರನ್ನ ಬಯಟೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರಿ. ಮತ್ತೊಂದು ಕಡೆಗೆ ದೇಶದಲ್ಲಿ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಯುವಕರು ಯಾವ ರೀತಿ ಕಾಪಾಡ್ಕೋಬೇಕು ಅಂತೀರಿ? ನೋಡಿ, ಇವಾಗ 4 ದಶಕಗಳ ಒಂದು ಅನ್ಎಂಪ್ಲಾಯ್ಮೆಂಟ್ ರೇಟ್ಗಿಂತ ಹೆಚ್ಚು ಇವತ್ತಿದೆ. ಅರ್ಬನ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವಾಗ ಆಲ್ಮೋಸ್ಟ್ 12 to 15% ಇದೆ. ರೂರಲ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇವಾಗ 13%ಗಿಂತ ಹೆಚ್ಚಾಗಿದೆ. ಅಂದರೆ ಯೋಚನೆ ಮಾಡಿ, 20 ರಿಂದ 25 ಕೋಟಿ ಯುವಕರು ಕೆಲಸ ಇಲ್ದಿರೋ ಇವತ್ತು ನಮ್ಮ ಡೈರೆಕ್ಟ್ ಕನೆಕ್ಷನ್ ಅದು ಕ್ರೈಮ್ ರೇಟ್ಗೂ ಮತ್ತು ಅನ್ಎಂಪ್ಲಾಯ್ಮೆಂಟ್ಗೂ. ನೀವು ಅನ್ಎಂಪ್ಲಾಯ್ಮೆಂಟ್ ನೋಡಿ, ಬೆಂಗಳೂರಲ್ಲಿ 2022 BJP ಸರ್ಕಾರನೇ ಇತ್ತು, 23% ಕ್ರೈಮ್ ರೇಟ್ ಹೆಚ್ಚಾಗಿತ್ತು. ಪೆಟಿ ಕ್ರೈಮ್ ಇರ್ಬೋದು, ಸ್ಮಾಲ್ ಕ್ರೈಮ್, ಮೇಜರ್ ಕ್ರೈಮ್, ಯಾವುದೇ ಕ್ರೈಮ್ ಎತ್ಕೊಳ್ಳಿ, BJP ಸರ್ಕಾರ ಇದ್ದಾಗ 2022ವರೆಗೂ ಅಷ್ಟು ಹೆಚ್ಚಾಗಿದೆ. ಅದು ಇನ್ನೇನು ಕಾರಣ ಅಲ್ಲ, ಅನ್ಎಂಪ್ಲಾಯ್ಮೆಂಟೇ ಕಾರಣ. ಯಾಕಂದರೆ ನಾವು ಯುವಕರಿಗೆ ದಾರಿ ತಪ್ಪುವಂಥ ಕೆಲಸ ಮಾಡಿಸಿ ಬೇರೆ ನಮ್ಮ ರಾಜಕೀಯ ಪಕ್ಷಗಳು ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದನ್ನು ಒಂದು ತಪ್ಪಿಸಿ ನಮ್ಮ ಯುವಕರಿಗೆ ಒಳ್ಳೆ ಬುದ್ಧಿಗಳನ್ನು ಹೇಳಿ ನಮ್ಮ ಸಂವಿಧಾನದ ಮುಖಾಂತರ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ನಾವೆಲ್ಲ. ಸರ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ರಕ್ಷಾ ರಾಮಯ್ಯರು ಇನ್ನೇನು ಬಂದೇ ಬಿಟ್ಟರು, ಬರಬೇಕು ಅಂತ ತುಂಬ ಡಿಮ್ಯಾಂಡ್ ಇತ್ತು. ಅದಕ್ಕೆ ತಾವು ಮನಸ್ಸು ಮಾಡಲಿಲ್ಲ. ಈಗ ರಕ್ಷಾ ರಾಮಯ್ಯವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕು ಅಂತ ಕೂಗೆದ್ದಿದೆ. ವಿಶೇಷವಾಗಿ ಯುವಕರು ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೋದ ಅಸೆಂಬ್ಲಿ ಎಲೆಕ್ಷನಲ್ಲೂ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಯಾರು ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡು ಯಾರು ಕೊಟ್ಟಿದ್ದಾರೆ ಅವರು ಕೆಲಸ ಮಾಡಿ ಅವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಮುಂದೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ವರಿಷ್ಠರು, ಎಲ್ಲ ಸೀನಿಯರ್ ನಾಯಕರು, ಹೈಕಮಾಂಡು ಯಾರಿಗೇ ಕೊಡಲಿ, ನಮಗೆ ಕೊಟ್ಟರೆ ನಮಗೆ ಮಾಡ್ತೀವಿ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಕೊಟ್ಟರೆ ಅವ್ರಿಗೆ ಮಾಡ್ತಾರೆ, ಶಿವಶಂಕರ ರೆಡ್ಡಿ ಸಾಹೇಬ್ರಿಗೆ ಕೊಟ್ಟರೆ ಅವ್ರು ಎಲ್ಲರಿಗೂ, ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಪುನಃ ಬರಲೇಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರದ್ದು ಡಿಮ್ಯಾಂಡು ಯುವಕರಿಗೆ ಟಿಕೆಟ್ ಕೊಡಬೇಕು ಅಂತ, ಅದಕ್ಕೆ ನಿಮ್ಮ ಅನಿಸಿಕೆ ಏನು? ಇವಾಗ 55% ಹೆಚ್ಚು ಪರ್ಸೆಂಟೇಜು ನಮ್ಮ ದೇಶದಲ್ಲಿ ಯುವಕರೇ ಇರೋದು. ಇನ್ನೂ 15 ವರ್ಷ 55 ರಿಂದ 60% ಯುವಕರು ಒಂದು ಸಾಮ್ರಾಜ್ಯ ಅಲ್ಲೆಲ್ಲ ಕಡೆ ಇರೋದು. ಅದಕ್ಕಾಗಿ ನ್ಯಾಚುರಲ್ ಆಗಿ ಅವ್ರದ್ದು ಒಂದು ರಿಕ್ವೆಸ್ಟ್ ಏನಂದರೆ, ಯುವಕರು ಬಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋಂಗೆ, ಅವೆಲ್ಲ ಪ್ರೋಗ್ರಾಮ್ಗಳು ಮಾಡೋಂಗೆ, ಅವರ ಕಷ್ಟಗಳನ್ನು ಸ್ಪಂದಿಸುವಂಥ ಲೀಡರ್ಗಳಿರ್ಬೋದು, ನಾಯಕರಿರ್ಬೋದು ಅಂತ ಅವ್ರ ಆಸೆ. ಅದ್ರ ಪ್ರಕಾರ ಅವರೂ ಎಲ್ಲ ನಮ್ಮ ನಾಯಕರಿಗೆ ಒಂದು ಮನ್ನಣೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಹೈಕಮಾಂಡು ನಮ್ಮ ಪಾರ್ಟಿ ಏನು ಹೇಳ್ತಾರೋ ನಾವೆಲ್ಲ ರೆಡಿ ಸಿದ್ಧ. ಅದಕ್ಕೆ ಇದು ಭಾರತೀಯ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಅವರ ಅಭಿಪ್ರಾಯ.
ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.